ಏಕಾಏಕಿ ಪಾತಾಳಕ್ಕೆ ಕುಸಿದಿದೆ ಟೊಮ್ಯಾಟೊ ಬೆಲೆ. ಕೆಜಿಗೆ ಕೇವಲ 50ರಿಂದ 60 ರೂಪಾಯಿ ಮಾರಾಟ ಮಾಡಲಾಗ್ತದೆ. 25 ಕೆಜಿಗೆ ಚಿಲ್ಲರೆ ಮಾರ್ಕೆಟ್ನಲ್ಲಿ 10 ರೂಪಾಯಿಗೆ ಕೆಜಿ ಟೊಮ್ಯಾಟೊ ಮಾರಾಟ ಆಗ್ತದೆ. ಬೆಲೆ ಕುಸಿತದ ವಿರುದ್ಧ ಬೀದರ್ ಎಪಿಎಂಸಿಯಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೂಕ್ತ ದರ ನಿಗದಿ ಮಾಡಬೇಕು ಅಂತ ಬೀದರ್ ರೈತರು ಒತ್ತಾಯಿಸುತ್ತಿದ್ದಾರೆ. 25 ಕೆಜಿಗೆ 50ರಿಂದ 60 ರೂಪಾಯಿಗೆ ಮಾರಾಟ ಆಗ್ತದೆ. ಕೆಜಿಗೆ 10 ರೂಪಾಯಿ ಕೂಡ ಸಿಗ್ತಿಲ್ಲ. ಹೀಗಾಗಿ ಬೆಲೆ ಕುಸಿತದ ವಿರುದ್ಧ ಬೀದರ್ ಎಪಿಎಂಸಿಯಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ಟೊಮ್ಯಾಟೋಗೆ ಕೆಜಿಗೆ ಕೇವಲ 2ರಿಂದ 3 ರೂಪಾಯಿ ರೈತರಿಗೆ ಸಿಗ್ತಿದೆ. ಚಿಲ್ಲರೆ ವ್ಯಾಪಾರ ಮಾಡುವಂಥವ್ರಿಗೆ ಕೆಜಿಗೆ 10 ರೂಪಾಯಿ ಸಿಗ್ತದೆ. ರೈತರಿಗೆ ಕೇವಲ 2ರಿಂದ 3 ರೂಪಾಯಿ. ಲಕ್ಷಗಟ್ಟಲೆ ಖರ್ಚು ಮಾಡಿ ತರಕಾರಿಯನ್ನು ಬೆಳೆದಿರ್ತಾರೆ ಟೊಮ್ಯಾಟೋವನ್ನು. ಆದರೆ ಟೊಮ್ಯಾಟೊ ದರ ಏಕಾಏಕಿಯಾಗಿ ಕುಸಿತ ಕಂಡಿದೆ. 70, 90, 100 ರೂಪಾಯಿ ಇದ್ದಂಥ ಟೊಮ್ಯಾಟೊ ಬೆಲೆ ಏಕಾಏಕಿ ರೈತರಿಗೆ ಸಿಗ್ತಾ ಇರೋದು 2ರಿಂದ 3 ರೂಪಾಯಿ. ಚಿಲ್ಲರೆ ವ್ಯಾಪಾರ ಮಾಡುವಂಥವರೇ ಕೆಜಿಗೆ 10 ರೂಪಾಯಿಗೆ ಮಾರ್ತಿದ್ದಾರೆ ಲಾಭ ಇಟ್ಕೊಂಡು. 25 ಕೆಜಿಗೆ 50ರಿಂದ 80 ರೂಪಾಯಿ ಸಿಗ್ತಾ ಇದೆಯಂತೆ ಒಂದು ಕ್ರೇಟಿಗೆ. ಒಂದು ಕ್ರೇಟ್ ಅಂದರೆ 25 ಕೆಜಿ. ಟೊಮ್ಯಾಟೊ ದರ ಪಾತಾಳಕ್ಕೆ ಕುಸಿತ ಕಂಡಿದೆ. ರೈತರು ಕಂಗಾಲಾಗಿರುವಂಥದ್ದು. ಬೀದರ್ ನಗರದ ಹೊರವಲಯದ ಹಳ್ಳದಕೇರಿ ತರಕಾರಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ದರ ಕುಸಿತಕ್ಕೆ ಅನ್ನದಾತರು ಆಕ್ರೋಶಗೊಂಡಿದ್ದಾರೆ. 25 ಕೆಜಿ ಟ್ರೇಗೆ ಕೇವಲ 50ರಿಂದ 60 ರೂಪಾಯಿಗೆ ಮಾರಾಟ ಆಗ್ತಿದೆ. ಸಗಟು ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಮಹಾರಾಷ್ಟ್ರದಿಂದ ಬೀದರ್ ಮಾರುಕಟ್ಟೆಗೆ ಹೆಚ್ಚು ಅವಕಾಶ ಮಾಡಿಕೊಡ್ತಿದ್ದಾರೆ ಅಂತ ಆರೋಪಿಸ್ತಾ ಇರುವಂಥದ್ದು. ಚಿಲ್ಲರೆ ಮಾರ್ಕೆಟ್ನಲ್ಲಿಯೇ 10 ರೂಪಾಯಿಗೆ ಟೊಮ್ಯಾಟೊ ಮಾರಾಟ ಆಗ್ತಿದೆ. ರೈತರ ಟೊಮ್ಯಾಟೊಗೆ ಕೇವಲ 2ರಿಂದ 3 ರೂಪಾಯಿ ಸಿಗ್ತಾ ಇದೆ. ಎಲ್ಲ ದರಗಳು ಏರಿಕೆ ಆದರೆ ರೈತರು ಬೆಳೆದ ಬೆಲೆ ಯಾಕೆ ಏರ್ತಾ ಇಲ್ಲ ಅಂತ ರೈತರು ಆಕ್ರೋಶಗೊಂಡಿದ್ದಾರೆ.